ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಸೇವಾ ಸಿಂಧು ಅಂದರೆ ಗ್ರಾಮೋನ್ ಲಾಗಿನ್ನಲ್ಲಿ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ವಿ ಆಲ್ ಸರ್ವಿಸಸಲ್ಲಿ ಇನ್ಕಮ್ ಅಂತ ಸರ್ಚ್ ಮಾಡಿ ನೋಡಿ. ಈಗ ನಾಡ ಕಚೇರಿ 5.0 ಅಂತ ಬಂದಿದೆ. ಅದಕ್ಕಿದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಇದು ಸೇವಾ ಸಿಂಧು ಗ್ರಾಮೋನ್ನಲ್ಲಿ ಆಲ್ರೆಡಿ ಅಪ್ಡೇಟ್ ಆದ ಮೇಲೇ ನಾಡ ಕಚೇರಿ 5.0 ಬಂದಿದ್ದು. ಅಂದರೆ ಇನ್ಕಮ್ ಅಂತ ಸರ್ಚ್ ಮಾಡಿದಾಗ ಇನ್ಕಮ್ ವರ್ಷನ್ 2 5.0 ಅಂತ ಬರುತ್ತೆ ನೋಡಿ. ತೋರಿಸ್ತೀನಿ. ಇನ್ಕಮ್ ಸರ್ಟಿಫಿಕೇಟ್ NK5 ವರ್ಷನ್ 2 ಇದು ಆಲ್ರೆಡಿ ಫಸ್ಟ್ ಎನೇಬಲ್ ಮಾಡಿದ್ರಲ್ಲಿ ನಮ್ಮ ಗ್ರಾಮಲ್ಲಿ ಅಲೋ ಮಾಡಿ ಲೊಕೇಶನ್ನ ನೋಡಿ. ಆದಾಯ ಪ್ರಮಾಣ ಪತ್ರ ಕಂದಾಯ ಇಲಾಖೆ ಇದೆ ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್. ಇದು ಯಾವ ಥರ ಹಾಕೋದು ನೋಡಿ. ಕ್ಲಿಕ್ ಹಿಯರ್ ಟು ಇನ್ಕಮ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದು ಯಾರು ಹೊಸದಾಗಿ ಇನ್ಕಮ್ ಸರ್ಟಿಫಿಕೇಟ್ ಹಾಕೋದು ಗೊತ್ತಿರಲ್ಲೋ ಅವರಿಗೆ ಈ ವಿಡಿಯೋ. ಅಂದರೆ ಗ್ರಾಮೋನ್ನಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಟು ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಏನಿದೆ ನೋಡೋಣ ಯಾವ ಥರ ಆಪ್ಷನ್ ಬರುತ್ತೆ. ಭಾರಿ ಸಿಂಪಲ್ ಇದೆ ಹಾಕೋದು, ಜಸ್ಟ್ 2 ನಿಮಿಷದಲ್ಲಿ ಹಾಕ್ಬೋದು. ಅಂದರೆ ಸೇವಾ ಸಿಂಧು ಗ್ರಾಮೋನ್ ಲಾಗಿನಲ್ಲಿ ಕ್ಲಿಕ್ ಹಿಯರ್ ಟು ರಿಟರ್ನ್ ಅಂತ ಕ್ಲಿಕ್ ಮಾಡಿದ ನೋಡಿ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೋಡಿ, ನೀವು ಪಡಿತರ ಚೀಟಿ ಹೊಂದಿದ್ದೀರಾ? ಹೌದು ಅಂದರೆ ಹೌದು ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ರೇಷನ್ ಕಾರ್ಡ್ ನಂಬರ್ ಹಾಕಿ ಅರ್ಜಿ ಹೊರಗಡೆ ಕ್ಲಿಕ್ ಮಾಡಿ, ಅದರ ಹೆಸರು ಅರ್ಜಿದಾರ ಆಯ್ಕೆ ಮಾಡಿ, ಮುಂದುವರಿಸಿ ಅಂತ ಕೊಡಿ. ಸೇಮ್ ನೋಡಿ, ಏನಿಲ್ಲ, ಸಿಂಪಲ್ ಆಗಿದೆ. ಇದು ಇನ್ಕಮ್ ಸರ್ಟಿಫಿಕೇಟ್ ನೋಡಿ. ಇಷ್ಟು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಜಿಲ್ಲೆ, ಯಾವ ಜಿಲ್ಲೆ ಅಂತ ತಗೋಬೇಕು. ನೆಕ್ಸ್ಟು ಯಾವ ತಾಲೂಕು ತಗೊಳ್ಳಿ. ಜಿಲ್ಲೆ, ತಾಲೂಕು, ಗ್ರಾಮೀಣನ, ನಗರನ ಯಾವುದಿದೆ ಅದು ತಗೊಳ್ಳಿ. ಹೋಬಳಿ ಯಾವ್ದು ಬರುತ್ತೆ ನಿಮ್ಮದು, ಯಾವ ಹೋಬಳಿ, ಗ್ರಾಮ, ನಿಮ್ಮ ಊರ ಹೆಸರು. ಗ್ರಾಮ ತಗೊಂಡ ಮೇಲೆ ಅರ್ಜಿದಾರ ಹೆಸರು ಕುಮಾರ, ಕುಮಾರಿ, ಶ್ರೀ, ಶ್ರೀಮತಿ. ತಂದೆ ಇದ್ದರೆ ಬೀನ್ ಅಂತ ಹಾಕಬೇಕು. ಕೋಮ್ ಅಂದರೆ ಗಂಡ. 2 ಆಪ್ಷನ್ ಇರುತ್ತೆ. ಬೀನ್, ಕೋಮ್ ಬಗ್ಗೆ ಕನ್ಫ್ಯೂಷನ್ ಹಾಕಬಾರ್ದು. ಬೀನ್ ಅಂದರೆ ತಂದೆ, ಕೋಮ್ ಅಂದರೆ ಗಂಡ. ಎಲ್ಲ ಹಾಕಿದ ಮೇಲೆ ತಾಯಿ ಹೆಸರು, ವಿಳಾಸ, ಮೂರು ಬಾಕ್ಸಲ್ಲಿ ಊರ ಹೆಸರು, 2ನೇ ಬಾಕ್ಸಲ್ಲಿ ತಾಲೂಕು, 3ನೇ ಬಾಕ್ಸಲ್ಲಿ ಜಿಲ್ಲೆ, ಪಿನ್ ಕೋಡ್ ಹಾಕಿ, ಮೊಬೈಲ್ ನಂಬರ್ ಹಾಕಿದ ಮೇಲೆ ನೆಕ್ಸ್ಟ್ ಅಂತ ಕೊಡಿ ನೋಡಿ. ಭಾಳ ಸಿಂಪಲ್ ಆಗಿದೆ. ಅರ್ಜಿದಾರ ಹೆಸರು, ತಂದೆ ಹೆಸರು ಹೆಂಗೆ ಆಧಾರ್ ಕಾರ್ಡ್ ಇಲ್ಲ ಅದೇ ಥರ ಹಾಕಿ, ತಾಯಿ ಹೆಸರು ಹೇಳಿದಾಗೆ ವಿಳಾಸ ಬಗ್ಗೆ 3 ಬಾಕ್ಸಲ್ಲಿ ಊರ ಹೆಸರು ಮೇಲೆ, ಕೆಳಗಡೆ ತಾಲೂಕು, ಜಿಲ್ಲಾ ಅಂತ 3 ಹೆಸರು ಹಾಕಬೇಕು. ಆಮೇಲೆ ಪಿನ್ ಕೋಡ್ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಮೇಲ್ ಐ ಡಿ ಇದ್ದರೆ ಮೇಲ್ ಐ ಡಿ ಹಾಕ್ಬೋದು. ಮುಂದುವರಿಸಿ ಮುಂದಿನದು ಅಂತ ಕ್ಲಿಕ್ ಮಾಡಿದ್ಮೇಲೆ ವಾರ್ಷಿಕ ಆದಾಯ ಎಷ್ಟಿದೆ ಅಷ್ಟು ಹಾಕಿ ಅವ್ರು ಕೇಳಿ. ಆಮೇಲೆ ಸ್ವಯಂ ಘೋಷಣೆ, ಸೆಲ್ಫ್ ಡಿಕ್ಲರೇಷನ್, ಗ್ರಾಮೋನ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮು ಅಪ್ಲೋಡ್ ಮಾಡಬೇಕು. ನೆಕ್ಸ್ಟು ಅಗತ್ಯವಾದ ದಾಖಲೆ, ಇವೆಲ್ಲ ಕಂಪಲ್ಸರಿ ಇರಬೇಕು. ಅಂದರೆ ಸ್ವಯಂ ಘೋಷಣೆ, ಗುರುತಿನ ಚೀಟಿಗೆ ವೋಟರ್ ಐ ಡಿ ಕೊಡ್ಬೋದು, ಆಧಾರ್ ಕಾರ್ಡ್ ಕೊಡ್ಬೋದು. ಮತ್ತು ಅಗತ್ಯವಾದ ದಾಖಲೆ, ವಿಳಾಸದ ಪುರಾವೆ, ಅಡ್ರೆಸ್ದು ಕೂಡ ನೀವು ಆಧಾರ್ ಕಾರ್ಡ್ ಕೊಡ್ಬೋದು. 3 ಕೊಟ್ಟ ಮೇಲೆ ಆಮೇಲೆ ನೆಕ್ಸ್ಟ್ ಪಡಿತರ ಚೀಟಿ ಇದ್ದರೆ ಹಾಕಿ, ಇಲ್ಲಾಂದ್ರೆ ಇಲ್ಲ, ಅದೇನು ಕಂಪಲ್ಸರಿ ಇರೋಲ್ಲ. ಎಪಿಕ್ ಅಂದರೆ ವೋಟರ್ ಐ ಡಿ. ಇಷ್ಟು ಹಾಕಿದ ಮೇಲೆ ನೋಡಿ, ಇವೆಲ್ಲ ಹಾಕಿದ ಮೇಲೆ ಅಪ್ಲೋಡ್ ಮಾಡಬೇಕು. ಅಂದರೆ ಸೆಲೆಕ್ಟ್ ಮಾಡಿದ ಮೇಲೆ ಅಪ್ಲೋಡ್ ಅಂತ ಕೊಡಬೇಕು. ಅಪ್ಲೋಡ್ ಸಕ್ಸಸ್ಫುಲ್ ಆದಮೇಲೆ ಸಲ್ಲಿಸಿ ಅಂತ ಕೊಡಿ. ಸಲ್ಲಿಸಿ ಅಂತ ಕೊಟ್ಟ ಮೇಲೆ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯೇನೋ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಅಂತಿಮ ಸಲ್ಲಿಕೆ. ಏನಾದರೂ ಎಡಿಟ್ ಮಾಡೋದಿದ್ದರೆ ಎಡಿಟ್ ಮಾಡ್ಬೋದು. ಆ ಎಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೈನ್ ಮಾಡಿ. ಸೈನ್ ಅಂದರೆ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಆಧಾರ್ ಕಾರ್ಡ್ ನಂಬರ್ ಅಂತ ಹಾಕಿ ಸೆಂಡ್ OTP ಅಂತ ಕೊಟ್ಟೆ, OTP ಬರುತ್ತೆ. OTPನ ವೆರಿಫೈ ಮಾಡಬೇಕು. ಸಿಂಪಲ್ ಆಗಿದೆ ನೋಡಿ. ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಬೇಕು, ಆಮೇಲೆ ಸೆಂಡ್ OTP ಅಂತ ಕೊಡಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ವಿಡಿಯೋನ